ಇವತ್ತಿನ ವಿಡಿಯೋದಲ್ಲಿ ನಾನು ಸಜ್ಜಕ ರೆಸಿಪಿಯನ್ನು ಮಾಡಿದ್ದೀನಿ. ಈ ಸಜ್ಜಕ ತುಂಬಾ ಸ್ಪೆಷಲ್ ಆಗಿದೆ. ಇದರೊಳಗೆ ನಾನು ಸಕ್ಕರೆ ಮತ್ತು ಬೆಲ್ಲನ ಹಾಕದೆ ಶುಗರ್ ಫ್ರೀ ಸಜ್ಜಕನ ಮಾಡಿದ್ದೀನಿ. ಹಾಯ್ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಮೈ ಚಾನಲ್. ಚಾನಲನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದಕ್ಕಾಗಿ ನಾನು ಮೊದಲು ಕಡಾಯಿಯನ್ನು ಬಿಸಿ ಮಾಡ್ಕೊಂಡ್ಬಿಟ್ಟು ಇದರೊಳಗೆ ಒಂದು 3ರಿಂದ 4 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ಳಿ. ತುಪ್ಪ ಬಿಸಿ ಆಗಿದ್ಮೇಲೆ ಇದರೊಳಗೆ ನಾನು 1 ಕಪ್ಪಷ್ಟು ರವೆಯನ್ನು ಹಾಕ್ಕೋತಾ ಇದ್ದೀನಿ. ದಪ್ಪನ ರವೆಯನ್ನು ಹಾಕ್ಕೊಂಡ್ಬಿಟ್ಟು ಇದನ್ನು ಸರಿಯಾಗಿ ಹುರ್ಕೊಳ್ಬೇಕು. ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಗ್ಯಾಸ್ ಫ್ಲೇಮನ್ನು ಮೀಡಿಯಮಲ್ಲಿ ಇಟ್ಕೊಂಡ್ಬಿಟ್ಟು ಹುರ್ಕೊಳ್ಳಿ. ಸ್ವಲ್ಪ ಈ ಥರ ಗೋಲ್ಡನ್ ಬ್ರೌನ್ ಕಲರ್ ಬಂದಾಗ ಇದರೊಳಗೆ ನಾನು 1 ಕಪ್ ರವೆಗೆ 4 ಕಪ್ಪಷ್ಟು ನೀರನ್ನು ಹಾಕ್ಕೊಳ್ಳಿ. ನೀರನ್ನು ಹಾಕ್ಕೊಂಡ್ಬಿಟ್ಟು ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಇದರೊಳಗೆ ಒಂದು ಚುಟ್ಕೆಯಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಸ್ವೀಟ್ ಮಾಡುವಾಗ ಚುಟ್ಕೆಯಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು, ಅಂದರೆ ಟೇಸ್ಟ್ ಸರಿಯಾಗಿ ಬರುತ್ತೆ. ಈಗ ನಾನು ಇದರ ಮುಚ್ಚಳನ ಮುಚ್ಚಿಬಿಟ್ಟು ಇದನ್ನು ಸರಿಯಾಗಿ ಬೇಯೋದಕ್ಕೆ ಬಿಡ್ತೀನಿ. ಈಗ ನೋಡಿ ನಮ್ಮ ರವೆ ಬೆಂದಿದೆ. ಈಗ ನಾನು ಗ್ಯಾಸ್ ಫ್ಲೇಮನ್ನು ಕಡಿಮೆ ಮಾಡಿಬಿಟ್ಟು ಇದನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಒಳಗೆ ನಾನು ಜಿಂದಗಿ ಸ್ಟೀವಿಯಾ ಅವ್ರದ್ದು ನ್ಯಾಚುರಲ್ ಸ್ವೀಟ್ನರನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದರೊಳಗೆ 0 ಕ್ಯಾಲರೀಸ್ ಮತ್ತು 0 ಶುಗರ್ ಇದೆ. ಡಯಾಬಿಟೀಸ್ ಪೇಷಂಟ್ ಮತ್ತು ಹೆಲ್ತ್ ಕಾನ್ಷಿಯಸ್ ಇರೋರು ಇದನ್ನು ಯೂಸ್ ಮಾಡ್ಕೊಳ್ಬೋದು. ಡಿಸ್ಕ್ರಿಪ್ಷನಲ್ಲಿ ಇವ್ರ ಪೇಜ್ ಲಿಂಕನ್ನು ಕೊಟ್ಟಿರ್ತೀನಿ, ನೀವು ಹೋಗಿ ಚೆಕ್ ಮಾಡ್ಕೊಳ್ಬೋದು. ಇವ್ರ ಲಿಕ್ವಿಡ್ ಸ್ವೀಟ್ನರ್ನು ಇದೆ. ಇದನ್ನು ಟೀ ಕಾಫಿ ಒಳಗೆ ಯೂಸ್ ಮಾಡ್ಕೊಳ್ಬೋದು. ಈ ಥರ ಇರುತ್ತೆ ಈ ನ್ಯಾಚುರಲ್ ಸ್ವೀಟ್ನರ್. ಈಗ ನಾನು ಇದನ್ನು 1-2-3 ಟೇಬಲ್ ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ. ಸಕ್ಕರೆಯ ಅರ್ಧ ಪಟ್ಟಷ್ಟು ಹಾಕ್ಕೊಂಡ್ರು ಇದು ಸ್ವೀಟ್ ಆಗಿರುತ್ತೆ ನ್ಯಾಚುರಲ್ ಸ್ವೀಟ್ನರ್. ಅದಕ್ಕಾಗಿ ಹಾಕ್ಕೊಂಡ್ಬಿಟ್ಟು ಇದನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಜಿಂದಗಿ ಸ್ಟೀವಿಯಾ ಅವ್ರದ್ದು ಲಿಕ್ವಿಡ್ ಸ್ವೀಟ್ನರ್ನು ಇದೆ. ಇದನ್ನು ನೀವು ಈಸಿಯಾಗಿ ಟೀ ಕಾಫಿ ಒಳಗೆ ಹಾಕ್ಕೊಳ್ಬೋದು, ಜಲ್ದಿ ಮೆಲ್ಟ್ ಆಗಿಬಿಡುತ್ತೆ. ಈಗ ನಾನು ಇದ್ರ ಮೇಲೆ ಮುಚ್ಚಳನ ಮುಚ್ಚಿಬಿಟ್ಟು ಇದನ್ನು ಹಬೆಯಲ್ಲಿ ಬೇಯಿಸ್ಕೊತೀನಿ. ಈಗ ನೋಡಿ ನಮ್ಮ ಶುಗರ್ ಫ್ರೀ ಸಜ್ಜಕ ರೆಡಿಯಾಗಿದೆ. ಈಗ ನಾನು ಲಾಸ್ಟಿಗೆ 1 ಟೇಬಲ್ ಸ್ಪೂನಷ್ಟು ಇಲೈಚಿ ಪೌಡ್ರನ್ನ ಹಾಕ್ಕೋತಾ ಇದ್ದೀನಿ. ಇದರೊಳಗೆ ನಾನೀಗ ಕಟ್ ಮಾಡ್ಕೊಂಡಿರುವಂತಹ ಕಾಜು ಮತ್ತು ಬಾದಾಮನ್ನು ಹಾಕ್ಕೋತಾ ಇದ್ದೀನಿ. ಲಾಸ್ಟಿಗೆ ನಿಮ್ಗೆ ಯಾವ್ದು ಬೇಕು ಅದು ಡ್ರೈ ಫ್ರೂಟ್ಸನ್ನು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಸರ್ವ್ ಮಾಡ್ಕೊಳ್ಳಿ. ಡಯಾಬಿಟೀಸ್ ಇರೋರ್ನು ಈಸಿಯಾಗಿ ಈ ಸ್ವೀಟನ್ನು ತಿನ್ಕೊಳ್ಬೋದು. ಒಂದ್ಸಲ ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ವಿಡಿಯೋ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿ, ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಇದೇ ರೀತಿಯ ವೀಡಿಯೋಸನ್ನು ನೋಡೋಕೆ ನನ್ನ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕನನ್ನು ಪ್ರೆಸ್ ಮಾಡ್ಕೊಳ್ಳಿ. ನಾನು ಹಾಕಿದ ವೀಡಿಯೋಸ್ ನೋಟಿಫಿಕೇಷನ್ ನಿಮ್ಗೆ ಸಿಗುತ್ತೆ. ನಂಗೆ ನೀವು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜಿಗೂ ಫಾಲೋ ಮಾಡ್ಕೊಳ್ಬೋದು. ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.